ಸೂಪರ್ ಪ್ರೈಮ್ ಮ್ಯಾಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕುಟುಂಬವನ್ನು ಟಾರ್ಗೆಟ್ ಮಾಡಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಎಂ.ಬಿ. ಪಾಟೀಲ್, ಸಿದ್ದರಾಮಯ್ಯ ಯಾರನ್ನೂ ಕೂಡ ಟಾರ್ಗೆಟ್ ಮಾಡಿಲ್ಲ, ಮೂಡಾದಲ್ಲಿ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಿದ್ರು, ಅದನ್ನು ದೇವೇಗೌಡರ ಫ್ಯಾಮಿಲಿ ಮಾಡಿದ್ರು ಅಂತ ಹೇಳೋಕ್ಕಾಗತ್ತಾ ಅಂತ ತಿರುಗೇಟು ನೀಡಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ರಾಮನಗರದಲ್ಲೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸುತ್ತಾರೆ ಅನ್ನೋ ಚರ್ಚೆಯ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿಸ್ತು ಇಲ್ಲದೆ ಇರೋರು ಎಲ್ಲಿ ಬೇಕಿದ್ರೂ ನಿಂತುಕೊಳ್ತಾರೆ. ಎಚ್.ಡಿ.ಕೆ ಅವರ ಕುಟುಂಬದ ರಾಜಕೀಯ ಹಿನ್ನೆಲೆಗೂ ಅವರ ರಾಜಕೀಯ ಹಿನ್ನೆಲೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ರಾಮನಗರ ಯಾರಪ್ಪನ ಸ್ವತ್ತು ಅಲ್ಲ, ಯಾರು ಬೇಕಿದ್ರೂ ಸ್ಪರ್ಧಿಸಬಹುದು ಅಂತ ಶಾಸಕ ಸವಾಲು ಹಾಕಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಶೀತಲ ಸಮರ ಮುಂದುವರೆದಿದೆ. ಹಾಸನದಲ್ಲಿ ಮಾತನಾಡಿರುವ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ಮುಖಂಡ ಪ್ರೀತಂ ಗೌಡಗೆ ತಿರುಗೇಟು ನೀಡಿದ್ರು. ಬಿಜೆಪಿ ಪಕ್ಷ ಅಶಿಸ್ತನ್ನು ಸಹಿಸೋದಿಲ್ಲ, ಬೀದಿಯಲ್ಲಿ ನಿಂತ್ಕೊಂಡು ರಂಪಾಟ ಮಾಡುವ ಅಗತ್ಯವಿಲ್ಲ, ಮುಂದಿನ ದಿನಗಳಲ್ಲಿ ಅಶಿಸ್ತು ತೋರುವವರಿಗೆ ಬುದ್ಧಿ ಹೇಳ್ತಾರೆ ಅನ್ನೋ ವಿಶ್ವಾಸವಿದೆ ಅಂತ ತಿಳಿಸಿದರು. ಇನ್ನು ಮಂಡ್ಯದಲ್ಲಿ ಮಾತನಾಡಿರುವ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ನಮ್ಮ ಮೈತ್ರಿ ಕಾಂಗ್ರೆಸ್ಗೆ ನಡುಕ ಉಂಟು ಮಾಡಿದೆ ಅಂತ ಹೇಳಿ ನಮ್ಮಲ್ಲಿ ಸಮಸ್ಯೆ ಇಲ್ಲ ಎಂದು ಸಮರ್ಥಿಸಿಕೊಂಡರು. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಐಟಿ ಕಿರುಕುಳ ಕಾರಣವಲ್ಲ ಅಂತ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ ಟಿಎ ಜೋಸೆಫ್ ಹೇಳಿದ್ದಾರೆ. ರಾಯ್ ಸೂಸೈಡ್ಗೆ ಐಟಿ ಕಿರುಕುಳ ಕಾರಣ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಹೀಗಾಗಿ ಸುದ್ದಿಗೋಷ್ಠಿ ನಡೆಸಿರುವ ಅವರು, ಐಟಿ ಅಧಿಕಾರಿಗಳು ರೇಡ್ ಮಾಡಿ ದಾಖಲೆ ಪರಿಶೀಲನೆಯನ್ನು ಮಾಡಿದ್ರು ಅಷ್ಟೇ, ಯಾವುದೇ ತೆರಿಗೆ ವಂಚನೆಯೂ ಆಗಿಲ್ಲ, ಆರೋಪಗಳೆಲ್ಲ ಊಹಾಪೋಹ ಅಂತ ಹೇಳಿದರು. ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಯ ಬರ್ತ್ಡೇ ಪಾರ್ಟಿ ನಡೆದಿದ್ದು ಜನರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರೆವೆನ್ಯೂ ಹೆಡ್ ಆಗಿರುವ ಅನಿಲ್ ಕುಮಾರ್ ಬರ್ತ್ಡೇ ನೆರವೇರಿಸಲಾಗಿದೆ. ಸಾಲು ಸಾಲು ಕೇಕ್ಗಳನ್ನಿಟ್ಟು ದೊಡ್ಡ ಹೂವಿನ ಮಾಲೆ ಹಾಕಿಸಿ ರಾಜಕಾರಣಿಗಳ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಲಾಗಿದೆ. ಇದರಿಂದ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕೊಲೆ ಕೇಸ್ನಲ್ಲಿ ಅಂಧರಾಗಿರುವ ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಒಂದೊಂದೇ ಅವತಾರಗಳು ಬಯಲಾಗ್ತಾ ಇವೆ. ಕಮಲಾಕರ್ ಭಟ್ನದ್ದು ಎನ್ನಲಾದ ಇನ್ನೊಂದು ಆಡಿಯೋ ವೈರಲ್ ಆಗಿದ್ದು, ಇದರಲ್ಲಿ ಮಹಿಳೆಗೆ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾನೆ. ಮತ್ತೊಂದೆಡೆ ವಸಂತ್ ನಾಯಕ್ ಕೊಲೆ ಕೇಸ್ನಲ್ಲಿ ಇಬ್ಬರಿಗೂ ಆಪ್ತನಾಗಿದ್ದ ವಿನಯ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಹೆತ್ತ ತಾಯಿ ಮತ್ತು ಚಿಕ್ಕಮ್ಮನ ಖಾಸಗಿ ಫೋಟೋಗಳನ್ನು ಮಗಳೇ ತನ್ನ ಪ್ರಿಯಕಾರನಿಗೆ ಕಳಿಸಿರುವ ವಿಕೃತ ಘಟನೆ ಬೆಂಗಳೂರಿನ ಬ್ಯಾಟ್ರಾಯನ್ಪುರದಲ್ಲಿ ನಡೆದಿದೆ. ವರುಣ್ ಎಂಬಾತನನ್ನ ಯುವತಿ ಪ್ರೀತಿಸಿ ಮದುವೆಯಾಗಿದ್ಲು. ಮನೆಯಿಂದ ಹೋಗುವಾಗ ಯಾವುದೇ ವಸ್ತು ತೆಗೆದುಕೊಂಡು ಹೋಗದಂತೆ ತಾಕೀತು ಮಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ಯುವತಿ ಈ ಕೃತ್ಯ ಎಸಗಿದ್ದಾಳೆ. ಈ ಸಂಬಂಧ ಹೆತ್ತವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಆಯೋಜನೆ ಬಗ್ಗೆ ಕೆಎಸ್ಸಿಎ ಹಾಗೂ ಆರ್ಸಿಬಿ ನಿಯೋಗ ಗೃಹ ಸಚಿವ ಪರಮೇಶ್ವರ್ ಜೊತೆಗೆ ಸಭೆ ನಡೆಸಿದೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಆರ್ಸಿಬಿಯ ರಾಜೇಶ್ ಮೆನನ್ ನೇತೃತ್ವದ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಸಭೆಯ ಬಳಿಕ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಜಸ್ಟಿಸ್ ಖನ್ನಾ ಅವರ ವರದಿಯ ಶಿಫಾರಸು ಪಾಲಿಸಬೇಕು ಅಂತ ಹೇಳಿದ್ದೇವೆ. ಬುಧವಾರ ಮತ್ತೆ ಸಭೆ ನಡೆಸಿ ನಿರ್ಧರಿಸ್ತೀವಿ ಅಂತ ತಿಳಿಸಿದರು. ರಣಜಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಮುಂಬೈನಲ್ಲಿ ನಡೆದ ಮುಂಬೈ ತಂಡದ ವಿರುದ್ಧದ ಪಂದ್ಯದಲ್ಲಿ ಕರ್ನಾಟಕ 4 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿಕೊಂಡಿದೆ. ಉತ್ತಮ ಪ್ರದರ್ಶನ ತೋರಿರುವ ಕೆಎಲ್ ರಾಹುಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಫೆಬ್ರವರಿ 15ರಿಂದ ಆರಂಭವಾಗಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಉತ್ತರಾಖಂಡ್ ವಿರುದ್ಧ ಕರ್ನಾಟಕ ಸೆಣಸಲಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ಪಂದ್ಯ ಬಾಯ್ಕಾಟ್ ಮಾಡಿದ್ದ ಪಿಸಿಬಿ ಅಡಕತ್ತರಿಯಲ್ಲಿ ಸಿಲುಕಿದೆ. ಭಾರತದ ಜೊತೆಗೆ ಆಟವಾಡಲು ಪಿಸಿಬಿ ಮುಂದಿಟ್ಟಿದ್ದ 3 ಬೇಡಿಕೆಗಳನ್ನು ಐಸಿಸಿ ತಿರಸ್ಕರಿಸಿದೆ. ಹೀಗಾಗಿ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಜೊತೆಗೆ ಪಿಸಿಬಿ ಅಧ್ಯಕ್ಷ ಮೊಹಸಿನ್ ನಖ್ವಿ ಚರ್ಚೆ ನಡೆಸಿದ್ದು ಮುಂದಿನ ನಿರ್ಧಾರ ಪ್ರಕಟಿಸಲಿದ್ದಾರೆ. ಕೊರಿಯನ್ ಗೇಮ್ಗೆ ಗಾಜಿಯಾಬಾದ್ನ 3 ಸಹೋದರಿಯರು ಬಲಿಯಾದ ಘಟನೆಯ ಬೆನ್ನಲ್ಲೇ ಮತ್ತೊಂದು ದುರಂತ ಸಂಭವಿಸಿದೆ. ಪಬ್ಜಿ ಗೇಮ್ ಆಡ್ತಾ ಇದ್ದಾಗಲೇ ರಕ್ತದೊತ್ತಡ ಹೆಚ್ಚಿ ಯುವಕ ಸಾವಿಗೀಡಾಗಿರುವ ಘಟನೆ ಮೀರತ್ನಲ್ಲಿ ನಡೆದಿದೆ. 22 ವರ್ಷದ ಮೊಹಮ್ಮದ್ ಕೈಫ್ ಮೃತ ಯುವಕ. ಆನ್ಲೈನ್ ಗೇಮಿಂಗ್ಗೆ ಅಡಿಕ್ಟ್ ಆಗಿದ್ದ ಈತ ತಡರಾತ್ರಿ ಪಬ್ಜಿ ಆಡುತ್ತಲೇ ಬಿಪಿ 300ರ ಗಡಿ ದಾಟಿ ಕುಸಿದು ಬಿದ್ದು ಸಾವಿಗೀಡಾಗಿದ್ದಾನೆ. ತಂಬಾಕು ಉದ್ಯಮಿ ಕೆಕೆ ಮಿಶ್ರಾ ಅವರ ಮಗ ಭೀಕರ ಅಪಘಾತ ಮಾಡಿದ್ದಾನೆ. ಲ್ಯಾಂಬೋರ್ಗಿನಿ ಕಾರಿನಿಂದ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಈ ಘಟನೆ ನಡೆದಿದೆ. ಅಪಘಾತದಲ್ಲಿ 6ಕ್ಕೂ ಹೆಚ್ಚು ಪಾದಚಾರಿಗಳಿಗೆ ಗಂಭೀರ ಗಾಯಗಳಾಗಿವೆ. ಕಾರಿನಲ್ಲಿದ್ದ ಉದ್ಯಮಿ ಮಗ ಶಿವಂ ಮಿಶ್ರಾಗೂ ಕೂಡ ಗಂಭೀರ ಗಾಯವಾಗಿದೆ. ಡ್ರಂಕ್ ಅಂಡ್ ಡ್ರೈವ್ ದುರಂತಕ್ಕೆ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ.
ಎಸ್ಐಆರ್ ಅಡಿ ಪಶ್ಚಿಮ ಬಂಗಾಳದಲ್ಲಿ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವ ಗಡುವನ್ನು ಸುಪ್ರೀಂ ಕೋರ್ಟ್ ವಿಸ್ತರಿಸಿದೆ. ಅರ್ಜಿ ವಿಚಾರಣೆ ನಡೆಸಿರುವ ಸಿಜೆಐ ಪೀಠ ಈ ಮೊದಲು ಫೆಬ್ರವರಿ 14ಕ್ಕೆ ಗಡುವನ್ನು ಒಂದು ವಾರ ವಿಸ್ತರಿಸಿತ್ತು. ಅಲ್ಲದೆ ಕರ್ತವ್ಯ ನಿರತ ಅಧಿಕಾರಿಗಳ ವಿರುದ್ಧ ಬೆದರಿಕೆ, ಹಿಂಸಾಚಾರ ಕುರಿತು ಚುನಾವಣಾ ಆಯೋಗದ ಅಫಿಡವಿಟ್ಗೆ ಪ್ರತಿಕ್ರಿಯಿಸಲು ಪಶ್ಚಿಮ ಬಂಗಾಳದ ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ನೀಡಿದೆ. ಜಪಾನ್ನಲ್ಲಿ ನಡೆದ ಸಂಸತ್ ಚುನಾವಣೆಯಲ್ಲಿ ಪ್ರಧಾನಿ ಸನೆ ತಕೈಚಿ ನೇತೃತ್ವದ ಆಡಳಿತಾರೂಢ ಮೈತ್ರಿಕೂಟವು ಬಹುಮತ ಪಡೆದಿದೆ. ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷ ಭರ್ಜರಿ ಜಯ ಸಾಧಿಸುವುದರಿಂದಾಗಿ ಸನೆ ತಕೈಚಿ ತಮ್ಮ ಪ್ರಧಾನಿ ಹುದ್ದೆಯನ್ನು ಉಳಿಸಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸನೆ ತಕೈಚಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇರಾನ್ನಲ್ಲಿ ಯುದ್ಧ ಭೀತಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಒಂದೆಡೆ ಕೊಲ್ಲಿಯಲ್ಲಿ ಅಮೆರಿಕದ ಮಿಲಿಟರಿ ಜಮಾವಣೆ ಹೆಚ್ಚುತ್ತಾ ಇದೆ. ಈ ಮಧ್ಯೆ ಆಯತುಲ್ಲಾ ಅಲಿ ಖಮೇನಿ ವಾಯುಪಡೆಯ ಕಮಾಂಡರ್ಗಳೊಂದಿಗೆ ವಾರ್ಷಿಕ ಸಭೆಗೆ ಗೈರಾಗಿದ್ದಾರೆ. ಈ ಮೂಲಕ ತಮ್ಮ 37 ವರ್ಷಗಳ ಸಂಪ್ರದಾಯ ಮುರಿದಿದ್ದಾರೆ. ದಾಳಿ ಭೀತಿಯಿಂದ ಖಮೇನಿ ಭೂಗತರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ನೈಜೀರಿಯಾದಲ್ಲಿ ಪ್ರಯಾಣಿಕರನ್ನು ಹೊತ್ತೊಯ್ತಾ ಇದ್ದ ಟ್ರಕ್ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದೆ. ದುರಂತದಲ್ಲಿ ಟ್ರಕ್ನಲ್ಲಿದ್ದ ಸುಮಾರು 30 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಟ್ರಕ್ ಅತಿ ವೇಗದಲ್ಲಿ ಚಲಿಸ್ತಾ ಇದ್ದಾಗ ಚಾಲಕರ ನಿಯಂತ್ರಣ ತಪ್ಪಿ ಈ ಭೀಕರ ಅಪಘಾತ ಸಂಭವಿಸಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರಕ್ಕೂ ಕುರ್ಚಿ ಕದನಕ್ಕೂ ಎಡೆಬಿಡದ ನಂಟು. ಯಾಕಂದರೆ ಈಗಾಗಲೇ ಹಲವಾರು ಕ್ರಾಂತಿಯ ಮಾತುಗಳನ್ನು ದಾಟಿ ಸಂಕ್ರಾಂತಿಯನ್ನು ಮುಗಿಸಿ ಬಂದರೂ ಕೂಡ ರಾಜ್ಯದಲ್ಲಿ ಸಿಎಂ ಬದಲಾವಣೆಯೂ ಆಗಿಲ್ಲ, ಸಂಪುಟಕ್ಕೆ ಸರ್ಜರಿಯೂ ಆಗಿಲ್ಲ. ಆದರೆ ಇದರ ಮಧ್ಯದಲ್ಲಿ ಶಾಸಕರ ಮಾತು ಕೂಡ ನಿಲ್ತಾ ಇಲ್ಲ. ಈಗ ಬಜೆಟ್ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದಾರೆ. ಒಂದಾದ ಮೇಲೊಂದು ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಶಾಸಕರು ಮಾತ್ರ ಬಿಡು ಸಿಕ್ಕಾಗಲಿಲ್ಲ ಸಿಎಂ ಬದಲಾವಣೆಯ ಬಗ್ಗೆ ಗದ್ದಲ ಎಬ್ಬಿಸ್ತಾನೆ ಇದ್ದಾರೆ. ಈಗ ಅದು ನಂಬರ್ ಗೇಮ್ಗೂ ಕೂಡ ಬಂದು ನಿಂತಿದೆ. ಇದರ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಿರುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ. ಏನು ಎರಡೂವರೆ ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. ಇದ್ರ ಮೇಲೂ ಇದನ್ನು ಮುಂದುವರಿಸೋದು ಉತ್ತಮ ಅಲ್ಲ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ ಸಿಎಂ ನನ್ನ ಕಡೆ ಸೈಡ್ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಡಿಸಿಎಂ ಮಾತನಾಡದಿದ್ದರೂ ಆಪ್ತರಿಂದ ದಿನಕ್ಕೊಂದು ದಾಳ ಉರುಳುತ್ತಿದೆ. ಡಾಕ್ಟರ್ ಯತೀಂದ್ರ ಅಪ್ಪನ ಪರ ಮಾತನಾಡುತ್ತಲೇ ಡಿಕೆ ಟೀಮ್ ಅಲರ್ಟ್ ಆಗಿದೆ. ಈಗಾಗಲೇ ಯತೀಂದ್ರ ಮಾತಿಗೆ ಶಿವಗಂಗಾ ಬಸವರಾಜ್ ಹಾಗೂ ಎಚ್.ಸಿ. ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದರು. ಇವತ್ತು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸಂಖ್ಯಾಬಲದ ಸಮೇತ ಡಿಕೆಶಿ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳೋ ಪ್ರಕಾರ 80ರಿಂದ 90 ಶಾಸಕರು ಡಿಕೆ ಪರ ಇದ್ದಾರಂತೆ. ಕಾಂಗ್ರೆಸ್ನ 80ರಿಂದ 90 ಶಾಸಕರಿಗೆ ಡಿಕೆಶಿಗೂ ಒಂದು ಅವಕಾಶ ಕೊಡಬೇಕೆಂಬ ಆಸೆ ಇದೆಯಂತೆ. 2.5 ವರ್ಷಗಳ ಬಳಿಕ ನಿಷ್ಠಾವಂತ ವ್ಯಕ್ತಿ ಬರಬೇಕು ಅನ್ನೋದೇ ಅವರೆಲ್ಲರ ವಾದವಾಗಿದೆ. ಡಿಕೆ ಶಿವಕುಮಾರ್ ಹೋರಾಟ, ಶ್ರಮಕ್ಕೆ ಬೆಲೆ ಫಲ ಸಿಗಲೇಬೇಕೆಂಬುದು ಆಪ್ತರ ಹಕ್ಕೊತ್ತಾಯ. ಹೀಗಿರುವಾಗಲೇ ಡಾಕ್ಟರ್ ಯತೀಂದ್ರ ಆಡಿದ ಮಾತಿಗೂ ಇಕ್ಬಾಲ್ ತಿರುಗೇಟು ಕೊಟ್ಟರು. ಪಕ್ಷದ ಕಾರ್ಯಕರ್ತ ಅಥವಾ ಯಾರೇ ಆದರೂ ಶಿಸ್ತಿನಿಂದ ನಡೆದುಕೊಳ್ಳಬೇಕು. ಯತೀಂದ್ರ ಅಪ್ಪನ ಪರವಾಗಿ ಪದೇ ಪದೇ ಮಾತನಾಡುವುದು ಸರಿಯಲ್ಲ. ಅಪ್ಪನ ಬಗ್ಗೆ ಹೇಳಿಕೆ ಕೊಟ್ಟು ಉಳಿದವರನ್ನ ಕೆಣಕುವುದು ಸರಿಯಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ದಲಿತ ಶೋಷಿತರ ಪರವಾಗಿ ಸಿದ್ದರಾಮಯ್ಯ ಮಾಡಿರುವುದು ಅಳಿಲು ಸೇವೆ. ಈ ಅವಧಿಯಲ್ಲೇ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು, ಸಿಎಂ ಆಗಬೇಕು. ಸಿಎಂ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತಾರೆ. ಸಾಮಾಜಿಕ ನ್ಯಾಯದಂತೆ ನಡೆದುಕೊಳ್ಳಿ ಎಂಬ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾವು ನಡ್ಕೊಳ್ಬೇಕಾಗ್ತದೆ. ಅವರು ಕೊಟ್ಟಂತ ಸೇವೆ ಕೂಡ ಅಳಿಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್. ಹಿಂದುಳಿದ ವರ್ಗದ ಜನರು ವಿಶೇಷವಾಗಿ ಕಾಳಜಿ ವಹಿಸುವಂತ ಏಕೈಕ ನಾಯಕ ಸಿದ್ದರಾಮಯ್ಯ ಸರ್. ಅದರಲ್ಲಿ ಎರಡು ಮಾತಿಲ್ಲ ಸರ್. ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ, ಅದನ್ನು ತಾವೇ ಮಾಡ್ಬೇಕಂತೇಳಿ ಅದರಲ್ಲೂ ಕೂಡ
ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಅನೇಕ ಜನರ ಅಭಿಲಾಷೆನೂ ಅದೇ. ನಮ್ಮ ಶಾಸಕರು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಇದನ್ನ ಅಂತರಾಳದಲ್ಲಿ ಅವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಆಪ್ತರ ಬ್ಯಾಟಿಂಗ್ ಮಧ್ಯೆಯೇ ದೆಹಲಿಗೆ ಡಿಸಿಎಂ. ಇಲಾಖೆ ಕೆಲಸಗಳ ಜೊತೆಗೆ ನಾಯಕರ ಭೇಟಿಗೂ ಯತ್ನ. ಇಕ್ಬಾಲ್ ಹುಸೇನ್ 80ರಿಂದ 90 ಶಾಸಕರು ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನು ಬಯಸಿದ್ದಾರೆ ಎನ್ನುತ್ತಿದ್ದಾರೆ. ಆದಷ್ಟು ಬೇಗ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡು ಎಲ್ಲವನ್ನೂ ಹೇಳಲಿ ಅಂತ ಶಾಸಕ ಶಿವಗಂಗಾ ಹೇಳುತ್ತಿದ್ದಾರೆ. ಈ ಎಲ್ಲದರ ಮಧ್ಯೆ ಡಿಕೆಶಿ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದಂತೆ ಸಿಎಂ ಜೊತೆ ಬಜೆಟ್ ಮೀಟಿಂಗ್ ಫಿಕ್ಸ್ ಆಗಿದ್ದರೂ ಕ್ಯಾನ್ಸಲ್ ಮಾಡಿಕೊಂಡು ದೆಹಲಿಗೆ ಹೋಗ್ತಿದ್ದಾರೆ. ಸಿಎಂ ಪರ್ಮಿಷನ್ ತಗೊಂಡೇ ದೆಹಲಿಗೆ ಹೋಗ್ತಿದ್ದೇನೆ. ನಾಳೆಯ ಸಭೆಯಲ್ಲಿ ಸಿಎಂಗೆ ಇಲಾಖೆಯ ಬೇಡಿಕೆಗಳ ಬಗ್ಗೆ ಅಧಿಕಾರಿಗಳೇ ವಿವರಿಸುತ್ತಾರೆ ಎಂದು ಸ್ಪಷ್ಟಪಡಿಸಿದ್ರು. ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮ್ ಭೇಟಿ ಮಾಡ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ನಾಯಕರನ್ನ ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಅದೆಲ್ಲ ನಾನು ಹೆಸರು ಹೇಳೋಕ್ಕಲ್ಲ ಆಗಲ್ಲ ನಿಮಗೆ. ಅವ್ರಿಗೆ ನಾನು ಅನುಮತಿ ತಗೊಳ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಭೇಟಿ ಮಾಡ್ತಾರೆ, ನಾನು ಅನುಮತಿ ತೆಗೆದುಕೊಳ್ತಾ ಇದ್ದೀನಿ. ಅವರೇ ಚೇರ್ಮನ್ರು, ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳೇ ಚೇರ್ಮನ್. ಸೀಟು ವಿಚಾರ ಅನ್ನುತ್ತಲೇ ಸಿಎಂ ಸಿಡಿಮಿಡಿ. ಹೇಳಿಕೆಗಳ ಬಗ್ಗೆ ಡಿಕೆ ಆಪ್ತರನ್ನೇ ಕೇಳಿ ಎಂದ ಸಿಎಂ. ಡಿಕೆ ಆಪ್ತರು ಡಿಕೆ ಪರ ಬ್ಯಾಟಿಂಗ್ ಮಾಡುತ್ತಲೇ ದಾವಣಗೆರೆಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಅಧಿಕಾರ ಹಂಚಿಕೆ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ್ರು. ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ. ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ ಅದನ್ನೇ ಪುನಃ ಬಂದು ಇದಕ್ಕೆ ಬರೀ ನೀವು ಅವ್ರನ್ನೇ ಕೇಳ್ರಿ. ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ನೀವು. ಅವರು ಹೇಳ್ತಾರೆ, ಅವ್ರನ್ನೇ ಕೇಳಪ್ಪ ತಮ್ಮ. ಸರ್ಕಾರಕ್ಕೆ 2.5 ವರ್ಷಗಳು ತುಂಬಿದ್ದಲ್ಲದೆ 1000 ದಿನಗಳು ತುಂಬುವ ಹೊಸ್ತಿಲಲ್ಲಿದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಬಜೆಟ್ ಮುಗಿಯುತ್ತಿದ್ದಂತೆ ಜಿಬಿಎ ಎಲೆಕ್ಷನ್, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಹೀಗೆ ಸಾಲು ಸಾಲು ಬೆಳವಣಿಗೆಗಳು ಇರೋದ್ರಿಂದ ಸದ್ಯಕ್ಕೆ ಸಂಪುಟ ಪುನರಚನೆ ಅಥವಾ ಸಿಎಂ ಬದಲಾವಣೆ ಸಾಧ್ಯವಿಲ್ಲ ಎಂಬ ವಿಶ್ವಾಸದಲ್ಲಿ ಸಚಿವರಿದ್ದರು. ಆದರೆ ಡಿಕೆಶಿ ಕ್ಯಾಂಪ್ನ ಶಾಸಕರು ಪದೇ ಪದೇ ಕೊಡುತ್ತಿರುವ ಹೇಳಿಕೆಗಳ ಬಗ್ಗೆ ಸಚಿವರೇ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದರೆ ಬಹುಶಃ ಆ ಇಶ್ಯೂಗಳನ್ನು ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾ ಇತ್ತು. ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ. ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂಥದ್ದಾಗಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ. ಹೀಗೆ ಸಚಿವರೆಲ್ಲ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡುತ್ತಿದ್ದರೆ ಕಾಂಗ್ರೆಸ್ನೊಳಗಿನ ಕುರ್ಚಿ ಕಚ್ಚಾಟ ಸಹಜವಾಗೇ ಪ್ರತಿಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಊನಪ್ಪ ಕನಕನಾಯಕನಿಗೆ ಅಧಿಕ ನಾಯಕತ್ವ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ಆದರೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ಜಾತಿ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಈಗ ಸಿದ್ದರಾಮಯ್ಯನವರು ಅವರ ಮಗ ಯತೀಂದ್ರ ಅವರು ಸೂಪರ್ CM. ನಮ್ಮಪ್ಪನೇ 5 ವರ್ಷ ಯಾವುದೇ CLP ಮೀಟಿಂಗಲ್ಲಿ ಮುಖ್ಯಮಂತ್ರಿನ ಇಳಿಸ್ಬೇಕು ಅಂತ ಯಾರೂ ಹೇಳೇ ಇಲ್ಲ. ನಿಮ್ಮ ಕುರ್ಚಿ ಕಿತ್ತಾಟದಲ್ಲಿ ಜನ ಅವರು ಸಂಕಷ್ಟದ ಸುಳಿಗೆ ಸಿಗಾಕಬಾರ್ದು. ಜನ ಕಾಂಗ್ರೆಸ್ಸಿಗೆ 136 ಸೀಟ್ ಗೆಲ್ಲಿಸಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಿ? ನೀವು ಬೆಲೆ ಏರಿಕೆ, ಭ್ರಷ್ಟಾಚಾರ, ಜನ ವಿರೋಧಿ ನೀತಿ ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ. ನಿಮ್ಮ ಬೆಲೆ ಏರಿಕೆಯಿಂದ, ನಿಮ್ಮ ಭ್ರಷ್ಟಾಚಾರದಿಂದ ಜನ ಬೇಸತ್ತಿದ್ದಾರೆ. ಮತ್ತು ಈಗ ಒಂದು ರೀತಿ ಹುಚ್ಚರ ಮದುವೆಯಲ್ಲಿ ಉಂಡನೇ ಜಾಣ ಅಂತ ಆಗ್ಬಿಟ್ಟಿದೆ. ಇಲ್ಲಿ ಯಾರಿಗೂ ಜನಪರ ಕಾಳಜಿ ಇಲ್ಲ. ಕೇವಲ ಎಷ್ಟು ದಿನ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ಏನಾದ್ರು ಮಾಡ್ಕೊಳ್ಳೋಣ ಅಂಥೇಳಿ ಹುಚ್ಚರ ಮದುವೆಯಲ್ಲಿ ಉಂಡನೇ ಜಾಣ ಅಂತಾರ ಸ್ಥಿತಿ ಆಗ್ಬಿಟ್ಟಿದೆ. ಹೀಗೆ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹೊತ್ತಿಸುತ್ತಿರುವ ಕಾಂಗ್ರೆಸ್ ಶಾಸಕರ ಮಾತುಗಳಿಗೆ ಹೈಕಮಾಂಡ್ ಕಡಿವಾಣ ಹಾಕುತ್ತಾ ಎಂಬ ಕುತೂಹಲ ಇದ್ದೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಲೋಕಸಭೆಯಲ್ಲಿ ಪ್ರತಿಪಕ್ಷಗಳಿಗೆ ಮಾತನಾಡೋದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಅವಕಾಶ ಕೊಡ್ತಿಲ್ಲ ಅಂತೇಳಿ ಕಾಂಗ್ರೆಸ್ ಸದಸ್ಯರು ಇವತ್ತು ಕೂಡ ಗದ್ದಲ ಎಬ್ಬಿಸಿದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥ ಪ್ರತಿಪಕ್ಷದವರು ಸ್ಪೀಕರ್ ಅವರು ಈಗಾಗಲೇ ಲೋಕಸಭೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ಪ್ರಧಾನಮಂತ್ರಿಯವರು ಯಾವ ಕಾರಣಕ್ಕಾಗಿ ಲೋಕಸಭೆಯಲ್ಲಿ ರಾಷ್ಟ್ರಪತಿಯವರ ವಂದನಾ ನಿರ್ಣಯದ ಮೇಲಿನ
ಚರ್ಚೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಬಂದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಆರೋಪವನ್ನು ಮಾಡಿದ್ದು. ಅದೇ ವಿಷಯವನ್ನು ಮುಂದಿಟ್ಟುಕೊಂಡು ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡನೆಗೆ ಸಹಿ ಸಂಗ್ರಹವನ್ನು ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಮಹಿಳಾ ಸಂಸದರು ಸ್ಪೀಕರ್ಗೆ ಪತ್ರ ಬರೆದು ತಮ್ಮ ವಿರುದ್ಧದ ಆರೋಪಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಸಂಸತ್ ಉಭಯ ಅಧಿವೇಶನಗಳಲ್ಲೂ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಜೋರು ಜಗಳ. ಪ್ರತಿಪಕ್ಷಗಳೇ ಗಲಾಟೆ ಎಬ್ಬಿಸ್ತಿವೆ. ಅವರ ಗಲಾಟೆಗಿಂತಲೇ ಅಧಿವೇಶನ ನಡೆಯುತ್ತಿಲ್ಲ ಅಂತ ಬಿಜೆಪಿಯವರು. ಕೇಂದ್ರ ಸರ್ಕಾರದ ಅಣತಿಯಂತೆ ಸ್ಪೀಕರ್ ಓಂ ಬಿರ್ಲಾ ಅವರೇ ಪ್ರತಿಪಕ್ಷಗಳಿಗೆ ಅವಕಾಶ ಕೊಡ್ತಿಲ್ಲ ಅಂತ ಕಾಂಗ್ರೆಸ್ ಟೀಮ್ ಆರೋಪ. ಈ ಆರೋಪ ಪ್ರತ್ಯಾರೋಪಗಳ ಜಗಳ ಇವತ್ತು ಲೋಕಸಭೆಯಲ್ಲಿ ತಾರಕಕ್ಕೆ ಹೋಯಿತು. ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಅಧಿವೇಶನಗಳು ನಾಳೆಗೆ ಮುಂದೂಡಿಕೆ ಆದವು. The government is scared to have a debate. The Prime Minister didn't come into the House because he was scared of what we were going to say. He was scared of being handed Mr. Naravane's book as a first step, right? And my guess is that the government is worried about having a debate on the budget because the issue of the US deal, the way it was done, what has happened, the impact on our farmers is going to be discussed, and the government doesn't want to do that. जो प्रयास स्पीकर साहब ने किया है कि अगर कांग्रेस पार्टी बजट के चर्चा में हिस्सा लेंगे तो सदन आराम से चल सकता है. इस बीच कांग्रेस पार्टी ने कुछ कंडीशन लेके आए. मैं भी स्पीकर साहब के वहाँ में बैठे और कांग्रेस ने कहा कि राहुल गांधी जी को 2 मिनट बोलने के लिए मौका मिलना चाहिए अलग से. तो हमने कहा कि अभी बजट की चर्चा में अलग से मौका क्यों मिलना चाहिए. ಇನ್ನು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಿಗೆ ಅವಕಾಶ ಕೊಡ್ತಿಲ್ಲ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರ ಮೇಲೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಕೂಡ ಸಮರ ಸಾರಿವೆ. ವಿರೋಧ ಪಕ್ಷಗಳ ಒಕ್ಕೂಟದವರು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವುದಾಗಿ ಘೋಷಿಸಿವೆ. ಸ್ಪೀಕರ್ ಪಕ್ಷಪಾತ ನಡವಳಿಕೆ ಅನುಸರಿಸುತ್ತಿದ್ದಾರೆ ಅಂತ ಪದಚ್ಯುತಗೊಳಿಸುವ ಗೊತ್ತುವಳಿ ಮಂಡಿಸಲು ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ಮೊದಲನೇ ಕಾರಣ, ಕಲಾಪದಲ್ಲಿ ಪ್ರತಿಪಕ್ಷ ನಾಯಕರಿಗೆ ಮಾತನಾಡಲು ಅವಕಾಶ ನೀಡಿಲ್ಲ. ಎರಡನೆಯದ್ದಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ವಿರುದ್ಧ ಕ್ರಮ ಜರುಗಿಸಿಲ್ಲ. ಕಾಂಗ್ರೆಸ್ನ ಮಹಿಳಾ ಸಂಸದರಿಂದ ಪ್ರಧಾನಿ ಮೇಲೆ ದಾಳಿ ಹೇಳಿಕೆ. ನಾಲ್ಕನೆಯದ್ದಾಗಿ ಆಧಾರರಹಿತ ಆರೋಪ ಮಾಡಿ ಸ್ಪೀಕರ್ ಸ್ಥಾನಕ್ಕೆ ಅಗೌರವ. ಐದನೆಯದ್ದಾಗಿ ಪ್ರತಿಪಕ್ಷಗಳ 8 ಸಂಸದರನ್ನು ಟಾರ್ಗೆಟ್ ಮಾಡಿ ಅಮಾನತ್ತು. ಈ 5 ಕಾರಣಗಳನ್ನ ನೀಡಿರುವ ಪ್ರತಿಪಕ್ಷಗಳು ಸಂವಿಧಾನದ ವಿಧಿ 94C ಅಡಿ ಪದಚ್ಯುತಿಗೆ ನಿರ್ಣಯ ಕೈಗೊಂಡಿದ್ದು 100ಕ್ಕೂ ಹೆಚ್ಚು ಸಂಸದರ ಸಹಿ ಸಂಗ್ರಹವನ್ನು ಶುರು ಮಾಡಿವೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮಹಿಳಾ ಸಂಸದೆಯರು ಕೂಡ ಸ್ಪೀಕರ್ ಅವರಿಗೆ ಕಾಂಗ್ರೆಸ್ನ ಕರೂರು ಸಂಸದೆ ಜ್ಯೋತಿ ಮಣಿ ಪತ್ರ ಬರೆದು ಓಂ ಬಿರ್ಲಾ ಅವರು ಮಾತಾಡಿದ್ದ ಆರೋಪಕ್ಕೆ ಸ್ಪಷ್ಟನೆ ಕೇಳಿದ್ದಾರೆ. ಪ್ರತಿಪಕ್ಷ ನಾಯಕರ ಪ್ರಶ್ನೆಗಳಿಗೆ ಪ್ರಧಾನಮಂತ್ರಿಗಳು ಉತ್ತರಿಸಬೇಕಿತ್ತು. ಆದರೆ ಉತ್ತರ ನೀಡದೆ ಪ್ರಧಾನಮಂತ್ರಿಗಳು ಸದನಕ್ಕೆ ಗೈರಾಗಿದ್ದಾರೆ. ಎಲ್ಲ ಗೊತ್ತಿದ್ರು ಸ್ಪೀಕರ್ ಸ್ಥಾನದಲ್ಲಿರುವ ನೀವು ಮಹಿಳಾ ಸಂಸದರ ಮೇಲೆ ಆರೋಪಿಸಿದ್ದೀರಿ. ಪಿಎಂ ಹೆದರಿ ಸದನಕ್ಕೆ ಬರುತ್ತಿಲ್ಲವೇ ಹೊರತು ನಮ್ಮಿಂದ ಬೆದರಿಕೆ ಇಲ್ಲ. ನಾವು ಸಂವಿಧಾನದಡಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದೇವೆ. ನಮ್ಮ ಪ್ರತಿಭಟನೆಗಳು ಪ್ರಧಾನಮಂತ್ರಿಗಳಿಗೆ ಹೇಗೆ ಬೆದರಿಕೆ ಸೃಷ್ಟಿಸುತ್ತೆ? ನಮ್ಮ ಮೇಲಿನ ಆರೋಪಗಳು ಆಧಾರರಹಿತ ಮತ್ತು ಮಾನನಷ್ಟಕರ. ಕೇಂದ್ರ ಸರ್ಕಾರದ ಒತ್ತಡಕ್ಕೆ ನೀವು ಸಿಲುಕಿರೋದು ಸ್ಪಷ್ಟವಾಗಿದೆ. ಇಲ್ಲ ಅನ್ನೋದಾದ್ರೆ ಪ್ರತಿಪಕ್ಷಗಳ ದನಿಗೆ ನೀವು ದನಿಯಾಗಬೇಕು. ಇತಿಹಾಸ ನಿಮ್ಮನ್ನ ನೆನಪಿಟ್ಟುಕೊಳ್ಳಬೇಕಾದ್ರೆ ನಮಗೆ ಅವಕಾಶ ಕೊಡಬೇಕು. ಇನ್ನಾದ್ರೂ ನಮ್ಮ ಹಕ್ಕು ಗೌರವಗಳನ್ನ ರಕ್ಷಿಸ್ತೀರಾ ಅಂತ ನಂಬಿದ್ದೀವಿ ಅಂತ 3 ಪುಟಗಳ ಪತ್ರ ರವಾನಿಸಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾರತ ಚೀನಾ ಸಂಘರ್ಷದ ವೇಳೆ ನಿಜಕ್ಕೂ ಏನೇನಾಯ್ತು ಅಂತ ನರವಾಣೆ ಬರೆದ ಪುಸ್ತಕದ ಬಗ್ಗೆ ಪ್ರಸ್ತಾಪಿಸಲು ಟೈಮ್ ಕೇಳಿದ್ದಾರೆ. ಆದ್ರೆ ಸ್ಪೀಕರ್ ಸಮಯ ಕೊಡ್ತೀವಿ ಅಂತ ಹೇಳಿ ಅವಕಾಶ ಕೊಡ್ತಿಲ್ಲ ಅಂತಾನೆ ಅವಿಶ್ವಾಸ ನಿರ್ಣಯ ಮಂಡಿಸಲು ಹೊರಟಿವೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೆನಡಾದಲ್ಲಿದ್ದು ಅಲ್ಲಿ ಕನ್ನಡಿಗರನ್ನು ಒಗ್ಗೂಡಿಸ್ತಾ ಕನ್ನಡದ ಕಂಪು ಹರಡ್ತಾ ಇದ್ದಂತಹ ಚಂದನ್ ಕುಮಾರ್ ಅವರ ಹತ್ಯೆಯಾಗಿದೆ. 5-6 ಸುತ್ತಿನ ಗುಂಡು ಹಾರಿಸಿ ದುಷ್ಕರ್ಮಿಗಳು ಭೀಕರವಾಗಿ ಕೊಂದು ಹಾಕಿದ್ದಾರೆ. ಸಾವಿನ ಸುದ್ದಿ ಕೇಳಿದಂತಹ ಹೆತ್ತವರು ಆಘಾತಕ್ಕೆ ಒಳಗಾಗಿದ್ದು ಮಗನ ಮೃತದೇಹವನ್ನು ತರಿಸಿಕೊಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಅಷ್ಟಕ್ಕೂ ಈ ಚಂದನ್ ಕೆನಡಾದಲ್ಲಿ ಕೊಲೆ ಆಗಿದ್ಯಾಕೆ, ಕೊಂದಿದ್ಯಾರು ಅನ್ನೋದನ್ನು ಇಂದು ತೋರಿಸ್ತೀನಿ. ಬರಲ್ಲ
ನಾವು ಬದುಕಬೇಕು. ಕೆನಡಾದಲ್ಲಿ ಗುಂಡಿಟ್ಟು ಕನ್ನಡಿಗನ ಕಗ್ಗೊಲೆ. ಇದ್ದಿದ್ದು ಒಬ್ಬನೇ ಒಬ್ಬ ಮಗ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಹೀಗಾಗಿ ದೂರದ ಕೆನಡಾದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅಲ್ಲೇ 3 ಸಂಘಟನೆ ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿದ್ದ. ಕೈ ತುಂಬ ಸಂಬಳ, ಒಳ್ಳೆ ಹುದ್ದೆ, ಬದುಕಲ್ಲಿ ಎಲ್ಲವೂ ಇತ್ತು. ಆದರೆ ಈತನ ಮೇಲೆ ಅದ್ಯಾರ ವಕ್ರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದ ದೇಶದಲ್ಲಿ ಕಗ್ಗೊಲೆಯಾಗಿದ್ದಾನೆ. ದೂರದ ಕೆನಡಾದಲ್ಲಿ ಕನ್ನಡಿಗ ಚಂದನ್ ದುರಂತ ಅಂತ್ಯ ಕಂಡಿದ್ದಾನೆ. ವಾರದ ಹಿಂದಷ್ಟೇ ವಿಡಿಯೋ ಕಾಲ್ ಮಾಡಿದ್ದ ಚಂದನ್ ಹೆತ್ತವರ ಜೊತೆ ಖುಷಿ ಖುಷಿಯಾಗಿ ಮಾತನಾಡಿದ್ದ. ಅದೇನೇ ಕೊನೆ ಕರೆ. ಮತ್ತೆ ಅಮ್ಮ ಅಂತ ಕರೀಲಿಲ್ಲ, ಅಪ್ಪನ ಮುಖ ನೋಡ್ಲಿಲ್ಲ. ನಿನ್ನೆ ಸಂಜೆ 7:30 ಸುಮಾರಿಗೆ ನೆಲಮಂಗಲದಲ್ಲಿರೋ ಚಂದನ್ ಹೆತ್ತವರಿಗೆ ಇಂಟರ್ನ್ಯಾಷನಲ್ ನಂಬರ್ನಿಂದ ಕಾಲ್ ಬಂದಿತ್ತು. ಆದರೆ ರಿಸೀವ್ ಮಾಡಿರ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ 10:30 ಸುಮಾರಿಗೆ ಚಂದನ್ ನಂಬರ್ನಿಂದಾನೇ ಆತನ ಸ್ನೇಹಿತರು ಕರೆ ಮಾಡಿ ನಿಮ್ಮ ಮಗನ ಕೊಲೆಯಾಗಿದೆ ಅಂದ್ರು. ಈ ವಿಷಯ ಕೇಳ್ತಿದ್ದಂತೆ ಹೆತ್ತವರು ಕುಸಿದು ಹೋಗಿದ್ದಾರೆ. ನಮ್ಗೆ ಇಷ್ಟ ಇರ್ಲಿಲ್ಲ, ನಮ್ಮ ಯಜಮಾನ್ರು ಹೇಳಿದ್ರು ಮದ್ವೆ ಮಾಡ್ಕೊಂಡು ಹೋಗಪ್ಪ ಬೇಡ ಅಂತಂದ್ರು. ಚಾನ್ಸ್ ಸಿಕ್ಕಾಗ ಹೋಗ್ಬೇಕು, ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಅಂತ ಬಲವಂತ ಮಾಡಿ ಅವ್ರ ಅಪ್ಪನ ಸಮಾಧಾನ ಮಾಡಿ ಹೋದ ಸರ್. ಅವ್ರ ತಂದೆಗೂ ನನಗೂ ಇಷ್ಟನೇ ಇರಲಿಲ್ಲ. ಮಗನನ್ನ ವಿದೇಶಕ್ಕೆ ಕಳುಹಿಸೋದಿಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಮದ್ವೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡಪ್ಪ ಅಂತಿದ್ರಂತೆ. ಆದ್ರೆ ಚಂದನ್ ಮಾತ್ರ ಮಾತು ಕೇಳ್ತಿರ್ಲಿಲ್ಲ. ವಯಸ್ಸಿದ್ದಾಗ ದುಡಿಬೇಕು ಅಂತಿದ್ನಂತೆ. ಆದ್ರೀಗ ಕಾರಲ್ಲಿ ಬರ್ತಿದ್ದಾಗಲೇ ದುಷ್ಕರ್ಮಿಗಳು ಗುಂಡಿನ ಸುರಿಮಳೆ ಕೈದಿದ್ದಾರೆ. ಬುಲೆಟ್ ಇಂದ ಹೊಡೆದಿರೋದು, ಅದು ಯಾವ ಥರ ಬುಲೆಟ್ ಇದು ಬೇಕು ಅಂತ ಹೊಡೆದಿದ್ದಾರಾ ಅಥವಾ ಬೇರೆ ಬೀಳೋದು ಹೋಗಿ ನವೀನ್ ಬಿದ್ದಿದೆಯಾ, ಅದನ್ನ ಇನ್ವೆಸ್ಟಿಗೇಷನ್ ಆಗೋವರೆಗೂ ಅದು ಗೊತ್ತಾಗೋದಿಲ್ಲ. ಕಳೆದ 6 ವರ್ಷಗಳಲ್ಲಿ ಕೆನಡಾದಲ್ಲಿ 17 ಭಾರತೀಯರ ಹತ್ಯೆಯಾಗಿದೆ. ಚಂದನ್ ಹತ್ಯೆಯಿಂದ 18ಕ್ಕೆ ಏರಿಕೆಯಾಗಿದೆ. ಚಂದನ್ ಸಾವಿನ ಬಗ್ಗೆ ಟೊರೊಂಟೊ ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಸದ್ಯಕ್ಕೆ ಯಾರನ್ನೂ ಬಂಧಿಸಿಲ್ಲ, ಯಾರನ್ನೂ ವಿಚಾರಣೆ ಮಾಡಿಲ್ಲ. ಆದರೂ ಕೆನಡಾದಲ್ಲಿ ಕನ್ನಡಿಗ ಚಂದನ್ನನ್ನ ಇಷ್ಟು ಭೀಕರವಾಗಿ ಕೊಲೆ ಮಾಡಿದ್ಯಾರು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು ಅನ್ನೋ ಪ್ರಶ್ನೆಗಳಿಗೆ ಹೆತ್ತವರಿಗೂ ಉತ್ತರ ಸಿಕ್ಕಿಲ್ಲ. ಆದರೆ ಚಂದನ್ ಹತ್ಯೆ ಹಿಂದೆ ಅನೇಕ ಅನುಮಾನಗಳು ಶುರುವಾಗಿವೆ. ಕೆನಡಾದಲ್ಲಿ ಭಾರತೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಸಿಗ್ತಿದೆ. ಇದು ಮೂಲ ಕೆನಡಾ ಯುವಕರ ಸಿಟ್ಟಿಗೆ ಕಾರಣವಾಗಿದ್ದು, ಗ್ಯಾಂಗ್ ಕಟ್ಟಿ ಆಗಾಗ್ಗೆ ದಾಳಿ ಮಾಡ್ತಾನೆ ಇರ್ತಾರೆ. ನಮ್ಮ ಉದ್ಯೋಗ ಕಿತ್ಕೊಳ್ತಿದ್ದಾರೆ, ಇಲ್ಲೇ ಸೆಟ್ಲ್ ಆಗ್ತಿದ್ದಾರೆ ಅನ್ನೋ ಕೋಪದಲ್ಲಿ ಗ್ಯಾಂಗ್ಸ್ಟರ್ಗಳಾಗಿ ಬದಲಾಗಿ ಹಣ ವಸೂಲಿಗೆ ಇಳಿದಿದ್ದಾರೆ. ವಿದೇಶಿ ಯುವಕರನ್ನ ಕಂಡ್ರೆ ಸಾಕು, ಅವರನ್ನ ಹಿಡಿದು ಹಣಕ್ಕಾಗಿ ಬೆದರಿಕೆ ಹಾಕ್ತಾರೆ. ಬಗ್ಗದಿದ್ರೆ ಗುಂಡಿಟ್ಟು ಹತ್ಯೆ ಮಾಡ್ತಾರೆ. ಚಂದನ್ ಹತ್ಯೆಯಲ್ಲೂ ಗ್ಯಾಂಗ್ಸ್ಟರ್ಗಳ ಕೈವಾಡದ ಅನುಮಾನ ಇದೆ. ಯಾಕಂದ್ರೆ ಕೆನಡಾದಲ್ಲಿ 6 ವರ್ಷಗಳಿಂದ ಚಂದನ್ ಸೆಟ್ಲ್ ಆಗಿದ್ರು. ಕೆನಡಾದಲ್ಲೂ ಕನ್ನಡಿಗರ ಸಂಘಟನೆ ಕಟ್ಟಿದ್ದ ಚಂದನ್ ಕನ್ನಡಿಗರಿಗೆ ಸಮಸ್ಯೆಯಾದ್ರೆ ತಕ್ಷಣ ಎಲ್ಲಾ ನೆರವು ಒದಗಿಸ್ತಾ ಇದ್ರು. ಇದೇ ಸಿಟ್ಟಿನಲ್ಲೇ ಗ್ಯಾಂಗ್ಸ್ಟರ್ಗಳಿಂದ ಹತ್ಯೆಯಾದ ಅನುಮಾನವೂ ಇದೆ. ಕೆನಡಾದಲ್ಲಿ ಕೊಲೆಯಾಗಿರೋದ್ರಿಂದ ಮೃತದೇಹ ತರೋದು 3-4 ದಿನವಾಗುತ್ತೆ. ಚಂದನ್ ಮನೆಗೆ ಭೇಟಿ ನೀಡಿದ್ದ ತಹಶೀಲ್ದಾರ್ ಕೂಡ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಧೈರ್ಯ ಹೇಳಿದ್ದಾರೆ. ಒಟ್ನಲ್ಲಿ ವಿದೇಶದಲ್ಲಿ ದುಡಿಯೋದಿಕ್ಕೆ ಹೋದ ಮಗ ಈ ರೀತಿಯ ಅಂತ್ಯ ಕಂಡಿದ್ದು ಮಾತ್ರ ದುರಂತ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಇನ್ನು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಸಮರ ಈಗ ತಾರಕಕ್ಕೇರಿದೆ. ಖಾಲಿ ಟ್ರಂಕ್ ಹಿಡ್ಕೊಂಡು ಸರ್ಕಾರದ ವಿರುದ್ಧ ಈ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡಿದರು. ಕೇಂದ್ರ ಸರ್ಕಾರ ಕೊಡಬೇಕಿರುವಂತಹ ಬಾಕಿ ಹಣನ ಅದೇ ಟ್ರಂಕ್ನಲ್ಲಿ ತುಂಬಿಸ್ಕೊಂಡು ಬರಲಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಬಿಜೆಪಿಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರತಿದಿನ 6ರಿಂದ 8 ಲಕ್ಷ ಜನ ಓಡಾಡೋ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಸದ್ಯಕ್ಕೆ ತಡೆಹಿಡಿಯಲಾಗಿದೆ. ಆದರೂ ರಾಜ್ಯ ಸರ್ಕಾರ ಅನುದಾನ ಕೊಡ್ತಿಲ್ಲ, ಖಾಲಿ ಟ್ರಂಕ್ ಸರ್ಕಾರ ಅಂತ ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡಿದ್ರು. ಖಾಲಿ ಟ್ರಂಕ್ ಹಿಡಿದು ತೇಜಸ್ವಿ ಸೂರ್ಯ ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಎಂದು ಕಿಡಿಕಾರಿದ್ರು. ಕೊನೆಗೆ ಪೊಲೀಸರು ವಶಕ್ಕೆ ಪಡೆದ್ರು. ಬಡವರಿಗೆ ಮೆಟ್ರೋದಲ್ಲಿ ಓಡಾಡಕ್ಕೆ ಅವಕಾಶ ಆಗಲಿ ಅಂದ್ರೆ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ.
ನಮ್ಮ ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಬಿಜೆಪಿಯವರು ರಾಜ್ಯದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇದೇ ವಿಷಯ ಇವತ್ತು ರಾಜಕೀಯ ತಿರುವು ಪಡೆದಿತ್ತು. ಸಂಸದ ತೇಜಸ್ವಿ ಸೂರ್ಯ ಆರೋಪಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟರು. ರಾಜಕಾರಣ ಮಾಡೋರು ಮಾಡ್ಲಿ, ದರ ಏರಿಕೆ ನಿಲ್ಲಿಸಿದ್ದು ರಾಜ್ಯ ಸರ್ಕಾರ ಅಂದ್ರು. ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಪಾಪ ಇಲ್ಲಿ ಬೆಂಗಳೂರಲ್ಲಿ ರಾಜಕಾರಣ ಮಾಡಬೇಕಲ್ಲ ಕೆಲವರೆಲ್ಲ. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡೋಂಥ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಇಂಟರ್ಫಿಯರ್ ವಿತ್ ದಿಸ್ ಆರ್ ಗಿವ್ ಡೈರೆಕ್ಷನ್ ಟು ಮೀ ಆನ್ ದಿಸ್ ರಿಗಾರ್ಡ್. ಇನ್ನು ಸಂಸದ ತೇಜಸ್ವಿ ಸೂರ್ಯ ಮೊದಲು ರಾಜ್ಯಕ್ಕೆ ಬರಬೇಕಾದ ಬಾಕಿ ತೆರಿಗೆ ಹಣವನ್ನ ಖಾಲಿ ಟ್ರಂಕ್ನಲ್ಲೇ ಧೈರ್ಯವಿದ್ರೆ ತುಂಬಿಸಿಕೊಂಡು ಬರಲಿ ಅಂತ ಗೃಹ ಸಚಿವ ಪರಮೇಶ್ವರ್, ಮಾಜಿ ಸಂಸದ ಡಿಕೆ ಸುರೇಶ್ ತರಾಟೆ ತೆಗೆದುಕೊಂಡ್ರು. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಲ್ವ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ಮದು ಅಂತ ಕ್ಲೇಮ್ ತಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ಮದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡಲ್ಲಿದೆ. ಖಾಲಿ ಟ್ರಂಕ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ತೋರಿಸಿ ಇಟ್ಕೊಂಡಿದ್ದಾರೆ. ಆ ಖಾಲಿ ಟ್ರಂಕ್ನ ತುಂಬಿಸ್ಕೊಂಡು ತರ ಕೇಳಿ ಡೆಲ್ಲಿಯಿಂದ. ಮೆಟ್ರೋ ದರ ಏರಿಕೆ ರಾಜಕೀಯ ಏನಾದರೂ ಇರಲಿ, ದರ ಏರಿಕೆಗೆ ಕಡಿವಾಣ ಹಾಕಿ ಜನರಿಗೆ ಅನುಕೂಲ ಮಾಡಿಕೊಡಬೇಕಿದೆ. ಸದ್ಯಕ್ಕೆ ಇವತ್ತು ಮೆಟ್ರೋ ದರ ಏರಿಕೆಗೆ ಬಿಎಂಆರ್ಸಿಎಲ್ ಕಮಿಟಿಯವರು ಸಭೆ ನಡೆಸಬೇಕಿತ್ತು. ಆದರೆ ರಾಜ್ಯ ಸರ್ಕಾರದ ಎಚ್ಚರಿಕೆ ಬೆನ್ನಲ್ಲೇ ಸಮಿತಿ ಸಭೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.